ನೋಟಿಸ್ ಕೊಟ್ಟರು ಬಗ್ತಾ ಇಲ್ಲ. ದೆಹಲಿಯಿಂದ ವರಿಷ್ಠರು ಬಂದರೂ ಕೂಡ ಜಗ್ತಾ ಇಲ್ಲ. ಯತ್ನಾಳ್ ಹಾಗೆ ಟೀಮ್ ದೆಹಲಿಯಲ್ಲಿ ತಮ್ಮ ಮೀಟಿಂಗ್ ಅನ್ನ ನಡೆಸೋದ್ರಲ್ಲಿ ನಿರತವಾಗಿದೆ. ಒಂದು ಕಡೆ ತರುಣ್ ಚುಗ್ ಅವರ ನೇತೃತ್ವದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೀತಾ ಇದ್ರೆ, ಮತ್ತೊಂದು ಕಡೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಬಂಡಾಯ ನಾಯಕರ ಸಭೆ. ಮುಂದಿನ ನಿರ್ಧಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ರೆಬಲ್ಸ್ ಟೀಮ್ ಯತ್ನಾಳ್ ಅವರ ಮುಂದಾಳತ್ವದಲ್ಲಿ ನಡೀತಾ ಇರುವ ಸಭೆ ಇದು. ನೋಟಿಸ್ ಬಳಿಕ ಕೂಡ ಬಿಜೆಪಿಯಲ್ಲಿನ ಬಂಡಾಯದ ಕಿಡಿ ಆರುವ ಲಕ್ಷಣ ಕಾಣ್ತಾ ಇಲ್ಲ. ದೆಹಲಿಯ ಕರ್ನಾಟಕ ಭವನದಲ್ಲಿ ನಡೀತಿರುವ ಸಭೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ರಾಜ್ಯದಲ್ಲಿ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ತರುಣ್ ಚುಗ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಯತ್ನಾಳ್ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆ ಸಭೆಯಲ್ಲಿ ಬಿಜೆಪಿಯ ನಾಯಕರು ಆಗ್ರಹಿಸುತ್ತಿದ್ದಾರೆ. ಆದರೆ ಇದು ಯಾವುದೇ ಬೆಳವಣಿಗೆಗೂ ಕೂಡ ವಿ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಯತ್ನಾಳ್ ಅಂಡ್ ಟೀಮ್ ದೆಹಲಿಯಲ್ಲಿ ಬಿಂದಾಸ್ ಆಗಿ ಸಭೆ ನಡೆಸ್ತಾ ಇದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ನಡೀತಿರುವ ಸಭೆ, ತರುಣ್ ಚುಗ್ ಅವರ ನೇತೃತ್ವದಲ್ಲಿ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ನಡೀತಾ ಇರುವ ಸಭೆ, ಎರಡನ್ನ ಕೂಡ ಏಕಕಾಲದಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನೇರ ಸಂಪರ್ಕದಲ್ಲಿ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್. ನೋಟಿಸ್ ಕೊಟ್ಟಾಯಿತು, ತರುಣ್ ಚುಗ್ ರಾಜ್ಯಕ್ಕೆ ಆಗಮನ ಆಗಿದೆ. ಈ ಸಭೆಯಲ್ಲಿ ನೇರವಾಗಿ ಯತ್ನಾಳ್ ಅವರ ಉಚ್ಚಾಟನೆಗೆ ಆಗ್ರಹ. ಬಟ್ ಯಾವುದಾದ್ರೂ ಪರಿಣಾಮ ಬೀರದಂಗೆ ಕಾಣ್ತಾ ಇದೆಯಾ ಯತ್ನಾಳ್ ಅಂಡ್ ಟೀಮ್ ಮೇಲೆ? ಖಂಡಿತ ಸ್ಮಿತಾ, ಏನು ದೆಹಲಿ ಪ್ರವಾಸ ಏನಿದೆ ಇದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು. ಇಂದು ನಡೆದಂತಹ ನಿನ್ನೆಯಷ್ಟೇ ಯತ್ನಾಳ್ ಅವರ ಟೀಮ್ ಏನು ದೆಹಲಿಗೆ ಆಗಮಿಸಿತ್ತು. ರಾತ್ರಿ ಕೂಡ ಸಭೆಯನ್ನು ನಡೆಸಿದ್ರು. ಆದ್ರೆ ಇಂದು ನಡೆದಂತಹ ಸಭೆ ಏನಿದೆ ಇದರಲ್ಲಿ ಬಹಳಷ್ಟು ಗಂಭೀರ ಚರ್ಚೆಗಳು ಕೂಡ ಆಗಿರುವಂತದ್ದು. ಈಗಾಗಲೇ ಬೆಳಗ್ಗೆ ಯತ್ನಾಳ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಅವರಿಗಾದಂತಹ ನೋವುಗಳನ್ನ, ಅಂದ್ರೆ ಪಕ್ಷದಲ್ಲಿ ಯಾವ ರೀತಿ ಅವರನ್ನ ನಡೆಸಿಕೊಂಡಿದ್ದಾರೆ, ರಾಜ್ಯಾಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಏನು ವಿಜಯೇಂದ್ರ ಅವರು ಯಾವ ರೀತಿ ಅವರನ್ನ ನಡೆಸಿಕೊಂಡಿದ್ದಾರೆ, ಹಾಗೇನೆ ಬಿಜೆಪಿ ಹೈಕಮಾಂಡ್ ಯಾವ ರೀತಿ ನಡೆಸಿಕೊಂಡಿದೆ ಎನ್ನುವಂತಹ ಎಲ್ಲಾ ವಿಚಾರವನ್ನು ಕೂಡ ಹೇಳುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಅದರ ಜೊತೆಗೆ ಭಾವುಕರು ಕೂಡ ಆಗಿರುವಂತದ್ದು. ಯಾಕಂದ್ರೆ ಅವರ ಒಂದಷ್ಟು ಕಷ್ಟಗಳನ್ನ ಹೇಳಿಕೊಳ್ಳುವ ಮೂಲಕ, ಅಂದ್ರೆ ಬಿಜೆಪಿ ಯಾವ ರೀತಿ ಅವರನ್ನ, ಅಂದ್ರೆ ಒಬ್ಬ ಹಿರಿಯ ನಾಯಕರಾಗಿರ್ತಕ್ಕಂಥ ಯತ್ನಾಳ್ ಅವರನ್ನ ಯಾವ ರೀತಿ ನಡೆಸಿಕೊಂಡಿದೆ, ಹಾಗಾಗಿ ನಾವು ಬಿಜೆಪಿಯ ವಿರುದ್ಧ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಬಿಜೆಪಿಯಲ್ಲಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನ ಕೂಡ ಯತ್ನಾಳ್ ಅವರು ಮುಂದಿಟ್ಟಿರುವಂತದ್ದು. ಅದರ ಜೊತೆಗೆ ಏನು ರೆಬೆಲ್ಸ್ ಟೀಮ್ ಇದೆ, ಈ ರೆಬೆಲ್ಸ್ ಟೀಮ್ ಈಗ ಸದ್ಯಕ್ಕೆ ಬಿಜೆಪಿ ಹೈಕಮಾಂಡ್ ಅನ್ನ ಭೇಟಿಯಾಗಿ ಅವರ ಜೊತೆ, ಅಂದ್ರೆ ಅವ್ರು ಯಾವಾಗ ಕರೀತಾರೆ ಎನ್ನುವಂತಹ ನಿಟ್ಟಿನಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಬಿಜೆಪಿ ನಾಯಕರು ಕರೆದ ತಕ್ಷಣ ಅವರ ಜೊತೆ ಮಾತುಕತೆಗೆ ಸಿದ್ಧ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ಸಮಯವನ್ನು ಕೂಡ ಕೇಳಿದ್ದೀವಿ ಎನ್ನುವಂತಹ ಮಾತನ್ನ ಏನು ರಮೇಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥದ್ದು. ಈಗಾಗಲೇ ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ಇರಬಹುದು, ಹಾಗೇನೆ ಕುಮಾರ್ ಬಂಗಾರಪ್ಪ ಇರಬಹುದು, ಹಾಗೇನೆ ಹಲವು ನಾಯಕರು ಕೂಡ ಏನು ಯತ್ನಾಳ್ ಅವರಿಗೆ ಸಾಥ್ ಕೊಡುವ ಮೂಲಕ ನಮ್ಮ ಟೀಮ್ ಬಲಿಷ್ಠವಾಗಿದೆ, ನಾವು ಸ್ಟ್ರಾಂಗ್ ಫೀಡ್ಬ್ಯಾಕ್ ಕೊಡೋದಕ್ಕೆ ರಾಜ್ಯ ಬಿಜೆಪಿಯ ಮತ್ತೊಂದು ಟೀಮ್, ಅಂದ್ರೆ ವಿಜಯೇಂದ್ರ ಟೀಮ್ ಅವರ ವಿರುದ್ಧ ಸ್ಟ್ರಾಂಗ್ ಫೀಡ್ಬ್ಯಾಕ್ ಕೊಡೋದಕ್ಕೆ ರೆಡಿ ಇದ್ದೇವೆ ಎನ್ನುವಂತಹ ಮಾತನ್ನ ಕೂಡ ಹೇಳಿರುವಂತದ್ದು. ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಬಿಜೆಪಿಯ ಹೈಕಮಾಂಡ್ ತಮಗೆ ಕಾಲಾವಕಾಶ ಕೊಟ್ಟರೆ ಅಥವಾ ಸಮಯವನ್ನ ಕೊಟ್ರೆ ನಾವು ಎಲ್ಲಾ ವಿಚಾರವನ್ನ ತಿಳಿದಿಡ್ತೇವೆ. ಜೊತೆಗೆ ಬಿಜೆಪಿಯ ವಿಜಯೇಂದ್ರ ಏನೆಲ್ಲ ಮಾಡಿದ್ದಾರೆ, ಯಾರಿಗೆಲ್ಲ ತೊಂದರೆ ಆಗಿದೆ, ಅಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ತಮಗೆ ಕಾಲಾವಕಾಶ ಕೊಟ್ಟರೆ ಅಥವಾ ಸಮಯವನ್ನು ಕೊಟ್ಟರೆ ನಾವು ಎಲ್ಲ ವಿಚಾರವನ್ನು ತೆರೆದಿಡ್ತೇವೆ. ಜೊತೆಗೆ ಬಿಜೆಪಿಯ ವಿಜಯೇಂದ್ರ ಏನೆಲ್ಲ ಮಾಡಿದ್ದಾರೆ, ಯಾರಿಗೆಲ್ಲ ತೊಂದರೆ ಆಗಿದೆ, ಅಂದರೆ ಚುನಾವಣೆಯ ಸಂದರ್ಭದಲ್ಲಿ ಯಾರ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಜೊತೆಗೆ ಹೊಂದಾಣಿಕೆಯ ರಾಜಕೀಯವನ್ನು ಮಾಡಿದ್ದಾರೆ, ಈ ಎಲ್ಲ ವಿಚಾರಗಳನ್ನು ಕೂಡ ಅವರ ಮುಂದೆ ಇಡುವಂತಹ ಕೆಲಸವನ್ನು ಕೂಡ ಮಾಡ್ತೇವೆ ಎನ್ನುವಂತಹ ಮಾತನ್ನು ಕೂಡ ಹೇಳಿರುವಂಥದ್ದು. ರೈಟ್, ಧನ್ಯವಾದ ನಟೇಶ್ ಮಾಹಿತಿಗಾಗಿ. ನೋಟಿಸ್ ಕೊಟ್ಟರು ಬಗ್ತಾ ಇಲ್ಲ. ದೆಹಲಿಯಿಂದ ವರಿಷ್ಠರು ಬಂದರೂ ಕೂಡ ಜಗ್ತಾ ಇಲ್ಲ. ಯತ್ನಾಳ್ ಹಾಗೆ ಟೀಮ್ ದೆಹಲಿಯಲ್ಲಿ ತಮ್ಮ ಮೀಟಿಂಗ್ ಅನ್ನ ನಡೆಸೋದ್ರಲ್ಲಿ ನಿರತವಾಗಿದೆ. ಒಂದು ಕಡೆ ತರುಣ್ ಚುಗ್ ಅವರ ನೇತೃತ್ವದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೀತಾ ಇದ್ರೆ, ಮತ್ತೊಂದು ಕಡೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಬಂಡಾಯ ನಾಯಕರ ಸಭೆ. ಮುಂದಿನ ನಿರ್ಧಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ರೆಬಲ್ಸ್ ಟೀಮ್
ಯತ್ನಾಳ್ ಅವರ ಮುಂದಾಳತ್ವದಲ್ಲಿ ನಡೀತಾ ಇರುವ ಸಭೆ ಇದು. ನೋಟಿಸ್ ಬಳಿಕ ಕೂಡ ಬಿಜೆಪಿಯಲ್ಲಿನ ಬಂಡಾಯದ ಕಿಡಿ ಆರುವ ಲಕ್ಷಣ ಕಾಣ್ತಾ ಇಲ್ಲ. ದೆಹಲಿಯ ಕರ್ನಾಟಕ ಭವನದಲ್ಲಿ ನಡೀತಿರುವ ಸಭೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ರಾಜ್ಯದಲ್ಲಿ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ತರುಣ್ ಚುಗ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಯತ್ನಾಳ್ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆ ಸಭೆಯಲ್ಲಿ ಬಿಜೆಪಿಯ ನಾಯಕರು ಆಗ್ರಹಿಸುತ್ತಿದ್ದಾರೆ. ಆದರೆ ಇದು ಯಾವುದೇ ಬೆಳವಣಿಗೆಗೂ ಕೂಡ ವಿ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಯತ್ನಾಳ್ ಅಂಡ್ ಟೀಮ್ ದೆಹಲಿಯಲ್ಲಿ ಬಿಂದಾಸ್ ಆಗಿ ಸಭೆ ನಡೆಸ್ತಾ ಇದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ನಡೀತಿರುವ ಸಭೆ ತರುಣ್ ಚುಗ್ ಅವರ ನೇತೃತ್ವದಲ್ಲಿ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ನಡೀತಾ ಇರುವ ಸಭೆ ಎರಡನ್ನ ಕೂಡ ಏಕಕಾಲದಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನೇರ ಸಂಪರ್ಕದಲ್ಲಿ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ನೋಟಿಸ್ ಕೊಟ್ಟಾಯಿತು. ತರುಣ್ ಚುಗ್ ರಾಜ್ಯಕ್ಕೆ ಆಗಮನ ಆಗಿದೆ. ಈ ಸಭೆಯಲ್ಲಿ ನೇರವಾಗಿ ಯತ್ನಾಳ್ ಅವರ ಉಚ್ಚಾಟನೆಗೆ ಆಗ್ರಹ. ಬಟ್ ಯಾವುದಾದ್ರೂ ಪರಿಣಾಮ ಬೀರದಂಗೆ ಕಾಣ್ತಾ ಇದೆಯಾ ಯತ್ನಾಳ್ ಅಂಡ್ ಟೀಮ್ ಮೇಲೆ? ಖಂಡಿತ ಸ್ಮಿತಾ, ಏನು ದೆಹಲಿ ಪ್ರವಾಸ ಏನಿದೆ ಇದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇರುವಂತದ್ದು. ಇಂದು ನಡೆದಂತಹ ನಿನ್ನೆಯಷ್ಟೇ ಯತ್ನಾಳ್ ಅವರ ಟೀಮ್ ಏನು ದೆಹಲಿಗೆ ಆಗಮಿಸಿತ್ತು. ರಾತ್ರಿ ಕೂಡ ಸಭೆಯನ್ನ ನಡೆಸಿದ್ರು. ಆದ್ರೆ ಇಂದು ನಡೆದಂತಹ ಸಭೆ ಏನಿದೆ ಇದರಲ್ಲಿ ಬಹಳಷ್ಟು ಗಂಭೀರ ಚರ್ಚೆಗಳು ಕೂಡ ಆಗಿರುವಂತದ್ದು. ಈಗಾಗಲೇ ಬೆಳಗ್ಗೆ ಯತ್ನಾಳ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಅವರಿಗಾದಂತ ನೋವುಗಳನ್ನ ಅಂದ್ರೆ ಪಕ್ಷದಲ್ಲಿ ಯಾವ ರೀತಿ ಅವರನ್ನ ನಡೆಸಿಕೊಂಡಿದ್ದಾರೆ, ರಾಜ್ಯಾಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಏನು ವಿಜಯೇಂದ್ರ ಅವರು ಯಾವ ರೀತಿ ಅವರನ್ನ ನಡೆಸಿಕೊಂಡಿದ್ದಾರೆ, ಹಾಗೇನೆ ಬಿಜೆಪಿ ಹೈಕಮಾಂಡ್ ಯಾವ ರೀತಿ ನಡೆಸಿಕೊಂಡಿದೆ ಎನ್ನುವಂತಹ ಎಲ್ಲಾ ವಿಚಾರವನ್ನು ಕೂಡ ಹೇಳುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಅದರ ಜೊತೆಗೆ ಭಾವುಕರು ಕೂಡ ಆಗಿರುವಂತದ್ದು. ಯಾಕಂದ್ರೆ ಅವರ ಒಂದಷ್ಟು ಕಷ್ಟಗಳನ್ನ ಹೇಳಿಕೊಳ್ಳುವ ಮೂಲಕ ಅಂದ್ರೆ ಬಿಜೆಪಿ ಯಾವ ರೀತಿ ಅವರನ್ನ ಅಂದ್ರೆ ಒಬ್ಬ ಹಿರಿಯ ನಾಯಕರಾಗಿರ್ತಕ್ಕಂಥ ಯತ್ನಾಳ್ ಅವರನ್ನ ಯಾವ ರೀತಿ ನಡೆಸಿಕೊಂಡಿದೆ, ಹಾಗಾಗಿ ನಾವು ಬಿಜೆಪಿಯ ವಿರುದ್ಧ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಬಿಜೆಪಿಯಲ್ಲಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನ ಕೂಡ ಯತ್ನಾಳ್ ಅವರು ಮುಂದಿಟ್ಟಿರುವಂತದ್ದು. ಅದರ ಜೊತೆಗೆ ಏನು ರೆಬೆಲ್ಸ್ ಟೀಮ್ ಇದೆ, ಈ ರೆಬೆಲ್ಸ್ ಟೀಮ್ ಈಗ ಸದ್ಯಕ್ಕೆ ಬಿಜೆಪಿ ಹೈಕಮಾಂಡ್ ಅನ್ನ ಭೇಟಿಯಾಗಿ ಅವರ ಜೊತೆ ಅಂದ್ರೆ ಅವ್ರು ಯಾವಾಗ ಕರೀತಾರೆ ಅನ್ನುವಂತಹ ನಿಟ್ಟಿನಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಬಿಜೆಪಿ ನಾಯಕರು ಕರೆದ ತಕ್ಷಣ ಅವರ ಜೊತೆ ಮಾತುಕತೆಗೆ ಸಿದ್ಧ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ಸಮಯವನ್ನು ಕೂಡ ಕೇಳಿದ್ದೀವಿ ಎನ್ನುವಂತಹ ಮಾತನ್ನ ಏನು ರಮೇಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥದ್ದು. ಈಗಾಗಲೇ ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ಇರಬಹುದು, ಹಾಗೇನೆ ಕುಮಾರ್ ಬಂಗಾರಪ್ಪ ಇರಬಹುದು, ಹಾಗೇನೆ ಹಲವು ನಾಯಕರು ಕೂಡ ಏನು ಯತ್ನಾಳ್ ಅವರಿಗೆ ಸಾಥ್ ಕೊಡುವ ಮೂಲಕ ನಮ್ಮ ಟೀಮ್ ಬಲಿಷ್ಠವಾಗಿದೆ, ನಾವು ಸ್ಟ್ರಾಂಗ್ ಫೀಡ್ಬ್ಯಾಕ್ ಕೊಡೋದಕ್ಕೆ ರಾಜ್ಯ ಬಿಜೆಪಿಯ ಮತ್ತೊಂದು ಟೀಮ್ ಅಂದ್ರೆ ವಿಜಯೇಂದ್ರ ಟೀಮ್ ಅವರ ವಿರುದ್ಧ ಸ್ಟ್ರಾಂಗ್ ಫೀಡ್ಬ್ಯಾಕ್ ಕೊಡೋದಕ್ಕೆ ರೆಡಿ ಇದ್ದೇವೆ ಎನ್ನುವಂತಹ ಮಾತನ್ನ ಕೂಡ ಹೇಳಿರುವಂತದ್ದು. ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಬಿಜೆಪಿಯ ಹೈಕಮಾಂಡ್ ತಮಗೆ ಕಾಲಾವಕಾಶ ಕೊಟ್ಟರೆ ಅಥವಾ ಸಮಯವನ್ನ ಕೊಟ್ರೆ ನಾವು ಎಲ್ಲಾ ವಿಚಾರವನ್ನ ತೆರೆದಿಡ್ತೇವೆ. ಜೊತೆಗೆ ಬಿಜೆಪಿಯ ವಿಜಯೇಂದ್ರ ಏನೆಲ್ಲ ಮಾಡಿದ್ದಾರೆ, ಯಾರಿಗೆಲ್ಲ ತೊಂದರೆ ಆಗಿದೆ, ಅಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ತಮಗೆ ಕಾಲಾವಕಾಶ ಕೊಟ್ಟರೆ ಅಥವಾ ಸಮಯವನ್ನು ಕೊಟ್ಟರೆ ನಾವು ಎಲ್ಲ ವಿಚಾರವನ್ನ ತೆರೆದಿಡ್ತೇವೆ. ಜೊತೆಗೆ ಬಿಜೆಪಿಯ ವಿಜಯೇಂದ್ರ ಏನೆಲ್ಲ ಮಾಡಿದ್ದಾರೆ, ಯಾರಿಗೆಲ್ಲ ತೊಂದರೆ ಆಗಿದೆ, ಅಂದರೆ ಚುನಾವಣೆಯ ಸಂದರ್ಭದಲ್ಲಿ ಯಾರ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಜೊತೆಗೆ ಹೊಂದಾಣಿಕೆಯ ರಾಜಕೀಯವನ್ನು ಮಾಡಿದ್ದಾರೆ, ಈ ಎಲ್ಲ ವಿಚಾರಗಳನ್ನು ಕೂಡ ಅವರ ಮುಂದೆ ಇಡುವಂತಹ ಕೆಲಸವನ್ನು ಕೂಡ ಮಾಡ್ತೇವೆ ಎನ್ನುವಂತಹ ಮಾತನ್ನು ಕೂಡ ಹೇಳಿರುವಂಥದ್ದು. ರೈಟ್, ಧನ್ಯವಾದ ನಟೇಶ್ ಮಾಹಿತಿಗಾಗಿ.